ಅಂತ. ಮೊನ್ನೆ ತಾನೇ ಶ್ರೀಮಂತ ಮಾಡಿಸಿದ್ರಿ ಹಸುಗೆ ಹಸುಗೆ. ಮೇಡಮ್ ಹಸುಗೆ ಶ್ರೀಮಂತ ಇಲ್ಲ ಮೇಡಮ್, ಯಾಕೆಂದರೆ ನೀವು ಒಂದು ವಿಚಾರ ಗೊತ್ತಿಲ್ಲ, ನೀವು ಮನೇಲಿರೋ ಅಲ್ಲ ಒಂದೇನಂದ್ರೆ ಮನೇಲಿರೋ ಹೆಣ್ಮಕ್ಳು ಶ್ರೀಮಂತ ಮಾಡೋಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಜನ. ದುಡ್ಡು ಖರ್ಚಾಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಸುಮಾರು 20-25 ಲಕ್ಷ ಖರ್ಚು ಮಾಡಿ ನಮ್ಮ ಹೊರ್ತೂರು ಸಂತೋಷಣ ಹಸುಗೆ ಸೀಮಂತ ಮಾಡಿ ಊರಿಗೆಲ್ಲ ಊಟ ಹಾಕಿ ಥರದ ಅಡುಗೆ ಮಾಡಿ ಥರದ ಬಟ್ಟೆಗಳು ತರಿಸಿ ಥರದ ಹಾರಗಳು ತರಿಸಿ ತುಂಬ ಅದ್ಭುತವಾಗಿ ನನಗೊಂದು ಕಾರ್ಯಕ್ರಮ ಕೊಟ್ಟು ಅವ್ರು ಹೇಳಿದರು, ನಾನು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮನ ನೀನೇ ಮಾಡಬೇಕು ಅಣ್ಣ ಅಂತ ಹೇಳಿದರು. ಸೊ ಅವ್ರದ್ದು ಅದ್ರ ಪ್ರಕಾರ ನಾನು ಮಾಡಿದೆ. ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಮಾಡಿಕೊಟ್ಟೆ ಆ ಕಾರ್ಯಕ್ರಮನ. ತುಂಬ ಚೆನ್ನಾಗಾಯಿತು. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಇನ್ಮೇಲಿಂದ ಇವ್ರು ಮಾಡಿದರೆ ಹಸುಗೆ ಸೀಮಂತನ ಕರ್ನಾಟಕದಲ್ಲಿ ಎಲ್ಲರೂ ಮಾಡ್ತಾರೆ ನೋಡಿ ಹಸು ಸೀಮಂತನ. ಯಾಕಂದ್ರೆ ದೊಡ್ಡ ಟಾಪಿಕ್ ಮೇಡಮ್ ಅದು. ನಮ್ಮ ಹಳ್ಳಿಕಾರ ಸಂತತಿನ ಉಳಿಸೋದು ಬೆಳೆಸೋದ್ರ ಬಗ್ಗೆ ಒಂದು ದೊಡ್ಡ ಟಾಪಿಕ್ ಮೇಡಮ್ ಅದು. ಮಹಾಲಕ್ಷ್ಮಿ ಶ್ರೀಮಂತ ಅದ್ಭುತವಾಗಾಯಿತು, ನಾವು ಕೂಡ ನೋಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು, ಅರ್ಥಪೂರ್ಣವಾಗಿತ್ತು. ಅಫ್ಕೋರ್ಸ್ ಎಲ್ಲರೂ ಮಾಡೋದನ್ನ ನೋಡಿದ್ದೀನಿ ನಾನು ಶ್ರೀಮಂತನ ಹಸುಗಳಿಗೆ. ಬಟ್ ಇಲ್ಲಿ ತುಂಬ ದೊಡ್ಡದಾಗಿ ಮಾಡಿದ್ರು. ಅದರಲ್ಲೂ ಅವರು ಸ್ನೇಹನ ಕೂಡ ಉಳಿಸ್ಕೊಂಡ್ರು. ನಿಮಗೊಂದು ನಿಮ್ಮ ಈವೆಂಟ್ಗೆ ಕೊಟ್ಟರು, ಜೊತೆಗೆ ರಕ್ಷಿತಾಗೂ ದುಡ್ಡು ಕೊಟ್ಟರು. ಅವರು ಏನು ಮಾತಾಡಿದ್ರು 2 ಲಕ್ಷ ಅದನ್ನು ಮೇಡಮ್. ಇನ್ನೊಂದೇನು ಅಂದರೆ, ನಮ್ಮ ಗಿಚ್ಚಿಗಿಲಿಗಿಲ್ಲವರ ಮಾದೇಶ ಅವ್ರದ್ದು ಮನೆಯದು ವೀಡಿಯೋ ಕಳಿಸಿದ್ದೆ. ಆ ಮನೆ ವೀಡಿಯೋ ನೋಡಿಬಿಟ್ಟು ಅವ್ರದ್ದು ಮನೆ ಸುಮ್ಮನೆ ಅಂದರೆ ಒಂದು ಬಿದೋಗ ಥರ ಇತ್ತು, ಸಗಣಿ ಬಗಡ ಎಲ್ಲ ಹಾಕಿ ಸಾರಿಸಿದ್ರು. ಆ ಮನೆದೊಂದು ವೀಡಿಯೋ ಕಳಿಸಿದೆ. ಗಿಚ್ಚಿಗಿಲಿಗಿಲಿ ಪಲ್ಲವಿದೊಂದು ವೀಡಿಯೋ ಕಳಿಸಿದೆ. ಅವೆರಡೂ ವೀಡಿಯೋ ಮತ್ತು ಬ್ಲೈಂಡು ಸಿಂಗರ್ ಮಂಜಣ್ಣ ಅಂತ ಅವ್ರದ್ದೊಂದು ಮನೆಯದು ವೀಡಿಯೋ ಕಳಿಸಿದ್ದೆ. ಪಾಪ ಅವ್ರು ತುಂಬ ಹುಡುಗರಿಗೆ ಉಚಿತವಾಗಿ ಸಂಗೀತ ಎಲ್ಲ ಕಲಿಸ್ತಾಯಿದ್ರು. ಸೊ ಇವರು 3 ಜನಕ್ಕೂ ಕೈಲಾದಷ್ಟು ಹಣದ ಸಹಾಯವನ್ನು ಅವತ್ತು ಮಾಡಿದ್ರು ಮೇಡಮ್. ನಾನು ವೀಡಿಯೋ ಕಳಿಸಿ ಯಾರಿಗೆ ಮಾಡ್ಬೇಕಣ್ಣ ಅನ್ನೋದಕ್ಕೆ, ಅಣ್ಣ ಇಷ್ಟು ಜನಕ್ಕೆ ನೋಡಿರಿ ಮಾಡಿರಿ ಅಂತ ಹೇಳಿದೆ. ಅವ್ರು ಆ ವೀಡಿಯೋನೆಲ್ಲ ನೋಡಿ ಮನಸ್ಕಾರಿಗೆ ಅಷ್ಟು ಜನಕ್ಕೂ ಸಹಾಯ ಮಾಡಿದ್ರು. ನಿಜವಾಗ್ಲೂ ಇಂಥವರು ಬೇಕು ಮೇಡಮ್. ಯಾವಾಗಲೂ ನಾನು ಫ್ರೆಂಡ್ಶಿಪ್ಪಲ್ಲಿ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಮೇಡಮ್. ವರ್ತೂರಣ್ಣ ನಾನು ಹೆಂಗಿದ್ದೀವಿ ಅಂದರೆ ಗೋಲ್ಡ್ ಥರ ಮೇಡಮ್. ನಾನು ಅಷ್ಟು ಪ್ಯೂರ್ ಆಗಿದ್ದೀನಿ, ಅವರು ಅಷ್ಟೇ ಪ್ಯೂರ್ ಆಗಿದ್ದಾರೆ. ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಯಾವುದೇ ರೀತಿ ಒಂದು ಬಿಸ್ನೆಸ್ ಆಗಲಿ ಮತ್ತೊಂದಾಗಲಿ ಗೊಂದಲಗಳಿಲ್ಲ. ಅವರು ನಾವು ಫಸ್ಟ್ ಕ್ಲಾಸ್ ಆಗಿದ್ದೀವಿ ಮೇಡಮ್. ನನ್ನ ಯಶಸ್ಸು ಎಲ್ಲೇ ಇದ್ರೂ ಫೋನ್ ಮಾಡಿ ವಿಶ್ ಮಾಡ್ತಾರೆ, ನಾವು ವಿಶ್ ಮಾಡ್ತೀವಿ. ಬಾಂಡಿಂಗ್ ಚೆನ್ನಾಗಿದೆ. ನನಗೆ ಭಾರಿ ಖುಷಿ ಆಗುತ್ತೆ ಮೇಡಮ್. ನಮ್ಮ ಅಣ್ಣ ಏನೇ ಕೆಲಸ ಮಾಡಿದ್ರು ನಾನು ಜೊತೆಲಿರ್ತೀನಿ. ಅವತ್ತು ತಿಳಿದು ಅಷ್ಟೇ ಬಿಗ್ ಬಾಸಿಂದ ಬಂದಾಗ್ಲೂ ನಮ್ಮ ಅಣ್ಣ ಏನು ಕೆಲಸ ಮಾಡಿದ್ರು ನಾನು ಜೊತೆಲಿರ್ತೀನಿ. ವರ್ತೂರಣ್ಣನ ಜೊತೆ ನಾನು ಇರ್ತೀನಿ ಅಂತ ಯಾವಾಗಲೂ ಹೇಳಿದ್ದೆ, ಇವಾಗಲೂ ಅದನ್ನೇ ಹೇಳೋದು. ಅವ್ರ ಯಶಸ್ಸಿನಿಂದ ನಾನು ಇರ್ತೀನಿ ಮೇಡಮ್ ಅಷ್ಟೇ. ನನ್ನ ಜೊತೆ ಅವ್ರು ಇರ್ತಾರೆ ಅಷ್ಟೇ ಅಂತ. ಮೊನ್ನೆ ತಾನೇ ಶ್ರೀಮಂತ ಮಾಡಿಸಿದ್ರಿ ಹಸುಗೆ. ಮೇಡಮ್ ಹಸುಗೆ ಶ್ರೀಮಂತ ಇಲ್ಲ ಮೇಡಮ್, ಯಾಕೆಂದರೆ ನೀವು ಒಂದು ವಿಚಾರ ಗೊತ್ತಿಲ್ಲ, ನೀವು ಮನೇಲಿರೋ ಅಲ್ಲ ಒಂದೇನಂದ್ರೆ ಮನೇಲಿರೋ ಹೆಣ್ಮಕ್ಳು ಶ್ರೀಮಂತ ಮಾಡೋಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಜನ. ದುಡ್ಡು ಖರ್ಚಾಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಸುಮಾರು 20-25 ಲಕ್ಷ ಖರ್ಚು ಮಾಡಿ ನಮ್ಮ ಹೊರ್ತೂರು ಸಂತೋಷಣ ಹಸುಗೆ ಸೀಮಂತ ಮಾಡಿ ಊರಿಗೆಲ್ಲ ಊಟ ಹಾಕಿ ಥರದ ಅಡುಗೆ ಮಾಡಿ ಥರದ ಬಟ್ಟೆಗಳು ತರಿಸಿ ಥರದ ಹಾರಗಳು ತರಿಸಿ ತುಂಬ ಅದ್ಭುತವಾಗಿ ನನಗೊಂದು ಕಾರ್ಯಕ್ರಮ ಕೊಟ್ಟು ಅವ್ರು ಹೇಳಿದರು, ನಾನು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮನ ನೀನೇ ಮಾಡಬೇಕು ಅಣ್ಣ ಅಂತ ಹೇಳಿದರು. ಸೊ ಅವ್ರದ್ದು ಅದ್ರ ಪ್ರಕಾರ ನಾನು ಮಾಡಿದೆ. ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಮಾಡಿಕೊಟ್ಟೆ ಆ ಕಾರ್ಯಕ್ರಮನ. ತುಂಬ ಚೆನ್ನಾಗಾಯಿತು. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಇನ್ಮೇಲಿಂದ ಇವ್ರು ಮಾಡಿದರೆ ಹಸುಗೆ ಸೀಮಂತನ ಕರ್ನಾಟಕದಲ್ಲಿ ಎಲ್ಲರೂ ಮಾಡ್ತಾರೆ ನೋಡಿ ಹಸು ಸೀಮಂತನ. ಯಾಕಂದ್ರೆ ದೊಡ್ಡ ಟಾಪಿಕ್ ಮೇಡಮ್ ಅದು. ನಮ್ಮ ಹಳ್ಳಿಕಾರ ಸಂತತಿನ ಉಳಿಸೋದು ಬೆಳೆಸೋದ್ರ ಬಗ್ಗೆ ಒಂದು ದೊಡ್ಡ ಟಾಪಿಕ್ ಮೇಡಮ್ ಅದು.